ಇನ್ನು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದ್ಯಾಕೆ? ಪ್ರತಾಪ್ ಅವರಿಗೆ ಯಾಕೆ ಟಿಕೆಟ್ ತಪ್ಪಿಸಲಾಯಿತು? ಇಂತಹ ಹಲವಾರು ಪ್ರಶ್ನೆಗಳಿದೆ. ಜಿಲ್ಲೆಯಲ್ಲಿರುವಂಥ ಒಳಬೇಗುದಿ, ಇವರು ರಾಮದಾಸ್ ಅವ್ರ ಬಗ್ಗೆ, ನಾಗೇಂದ್ರ ಅವ್ರ ಬಗ್ಗೆ ಮಾತನಾಡಿದಂಥ ಮಾತುಗಳು, ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರುವಂಥ ಆರೋಪ, ಜೊತೆಗೆ ಪ್ರತಾಪ್ ತುಂಬ ಸಕ್ರಿಯವಾಗಿದ್ದರು, ಆಕ್ಟಿವ್ ಆಗಿದ್ದರು. ಪ್ರಶ್ನೆ ಬೇರೆ. ವಿಶ್ವನಾಥ್ ಅವ್ರು ಮಾತು ಹೇಳ್ತಾರೆ, ಅವ್ರ ಎದುರುಗಡೆ ಸ್ವತಂತ್ರವರು ಪ್ರತಾಪ್ ಕೆಲಸ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಪ್ರತಾಪ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆಗೆ ಎಲ್ಲರ ಜೊತೆಗೆ ಬೆರೆಯುವುದರಲ್ಲಿ ವಿಫಲರಾದರು ಅನ್ನುವಂಥ ಮಾತನ್ನ ವಿಶ್ವನಾಥ್ ಹೇಳಿದ್ದು. ಇನ್ನು ಸೋಮಣ್ಣ ಪರ ಪ್ರಚಾರದಲ್ಲಿ ಇತರ ಕ್ಷೇತ್ರಗಳನ್ನು ನಿರ್ಲಕ್ಷ್ಯ ಮಾಡಿದ್ದು, ಸೋಮಣ್ಣರ ಪರವಾಗಿ ನಿಂತಿದ್ದು, ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವ್ರ ಮಗನ ಬಗ್ಗೆ ಮಾತಾಡಿದ್ದು, ಸೊ ಇದೆಲ್ಲವೂ ಕೂಡ ಪ್ರತಾಪ್ಗೆ ಮುಳುವಾಯಿತು. ಜೊತೆಗೆ ಪ್ರತಾಪ್ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುದ್ದಿಯಲ್ಲಿ ಇರ್ತಾನೆ ಇದ್ರು. ಲೋಕಸಭೆಯಲ್ಲಿ ಈ ಆಗಂತುಕರು ನುಗ್ಗಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಾಪ್ ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಇನ್ನು ಈ ಅಕ್ಕಪಕ್ಕದ ಎಂಪಿಗಳ ಜೊತೆಗೂ ಕೂಡ ಪ್ರತಾಪ್ ಮುಲಾಜಿಲ್ದನೆ ಮಾತಾಡಿದರು. ಅಕ್ಕಪಕ್ಕದ ಎಂಪಿಗಳ ಕ್ಷೇತ್ರದವರು ಕೂಡ ನನ್ನ ಹತ್ರನೇ ಕೆಲಸ ಮಾಡಿಸ್ಕೋತಾರೆ ಅನ್ನುವಂಥ ಮಾತುಗಳು ಕೂಡ ಪ್ರತಾಪ್ ಸಿಂಹ ಮಾಡಿದ್ರು. ಇದೆಲ್ಲ ಕಾರಣದಿಂದ ಪ್ರತಾಪ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅಂತ. ಇನ್ನು ಪ್ರತಾಪ್ ಸಿಂಹ ಟ್ವೀಟ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಕಾಂಗ್ರ್ಯಾಚುಲೇಷನ್ಸ್ ಹೇಳಿದ್ದಾರೆ. ಕಾಂಗ್ರ್ಯಾಚುಲೇಷನ್ಸ್ ಮಹಾರಾಜ ಸರ್ ಅವರಿಗೆ, ಕಾಂಗ್ರ್ಯಾಚುಲೇಷನ್ಸ್, ಕೂಡಲೇ ತಯಾರಿ ಆರಂಭಿಸೋಣ, ಪ್ರಚಾರಕ್ಕೆ ಇಳಿಯೋಣ. ಆದರೆ ಯಾವತ್ತೂ ಕೂಡ ಈ ಟಿಕೆಟ್ ಮಿಸ್ ಆದಂಥ ಸಂದರ್ಭದಲ್ಲಿ ನಾಯಕರು ವರ್ತನೆ ಮಾಡುವಂಥ ರೀತಿ ಇದೆಯಲ್ಲ, ಈಗ ಈಶ್ವರಪ್ಪ ನಾ ಪಕ್ಷೇತರನಾಗಿ ಕಣಕ್ಕಿಳಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಪ್ರತಾಪ್ ಮಾತಾಡಿದಂಥ ರೀತಿ, ಈ ಮಹಾರಾಜರು AC ರೂಮಲ್ಲಿರುವಂಥವ್ರು ಹೊರಗಡೆ ಬರ್ತಾರಾ, ಜನಸಾಮಾನ್ಯರ ಜೊತೆ ಬೆರೀತಾರ, ನಾಯಕರುಗಳು ಬಂದಂಥ ಸಂದರ್ಭದಲ್ಲಿ ನಾವು ಊಟಕ್ಕೆ ಹಾಕಿಸ್ತೀವಿ, ಅವ್ರಿಗೆ ಬೊಕೆ ಕೊಡ್ತೀವಿ, ಅವ್ರನ್ನ ಕರ್ಕೊಂಡೋಗಿ ಏರ್ಪೋರ್ಟ್ ತನಕ ಬಿಟ್ಟು ಬರ್ತೀವಿ, ಇದನ್ನೆಲ್ಲವನ್ನೂ ಕೂಡ ಮಾಡ್ತಾರಾ, ಇವೆಲ್ಲ ಮಾತುಗಳು. ಎಲ್ಲೋ ಒಂದು ಕಡೆಗೆ ಅದಾದಮೇಲೆ ಕರೆ ಬಂತು, ನಾಯಕರ ಜೊತೆ ರಾಧಾಮೋಹನ್ ದಾಸ್ ಅವ್ರ ಜೊತೆಗೆ ಮಾತಾಡಾದ್ಮೇಲೆ ಸುಮ್ಮನಾದರೂ ಪ್ರಶ್ನೆ ಬೇರೆ. ನೋಡಿ, ಇದು ಈಗ ಕಾಂಗ್ರ್ಯಾಚುಲೇಷನ್ಸ್ ಹೇಳಿದ್ದಾರೆ, ಒಟ್ಟಾಗಿ ಕೆಲಸ ಶುರು ಮಾಡೋಣ, ಕೆಲಸ ಆರಂಭಿಸೋಣ ಅನ್ನುವಂಥ ಮಾತು. ಮತ್ತೆ ಪ್ರತಾಪ್ ಇನ್ವಾಲ್ವ್ ಆಗ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಗಮನಿಸಬೇಕಾದಂಥ ಸಂಗತಿಯನ್ನು ನೋಡ್ತಾ ಇದ್ವಿ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದ್ಯಾಕೆ ಅನ್ನುವಂಥದ್ದು, ಕಟೀಲ್ ಅವರಿಗೆ ಟಿಕೆಟ್ ತಪ್ಪಿದ್ಯಾಕೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಾಕಷ್ಟು ಸಂಗತಿಗಳಿದೆ. ಯಾಕಂದರೆ ಈ ಕಟೀಲ್ ಅವರು ವಿರುದ್ಧವಾಗಿ ಎಷ್ಟರ ಮಟ್ಟಿಗೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ನಾವು ನೋಡಿದ್ವಿ. ಇನ್ನು ಪ್ರತಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯ ನಾಯಕರ ನಿರ್ಲಕ್ಷ್ಯ ಮತ್ತು ಅತಿಯಾದ ಉತ್ಸಾಹನೇ ಏನಾದರೂ ಮುಳುವಾಯಿತಾ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿರುವಂಥದ್ದು. ಏನಂತೀರಿ ಕಿರಣ್? ಖಂಡಿತ ರಂಗನಾಥ್, ಇಲ್ಲಿ ಪ್ರತಾಪ್ ಸಿಂಹ ಅವರ ಟಿಕೆಟ್ ಮಿಸ್ ಆಗಿರುವಂತಹ ವಿಚಾರದ ಬಗ್ಗೆ ಸ್ಥಳೀಯ ನಾಯಕರಿಂದ ಅವರಿಗೆ ಯಾವುದೇ ರೀತಿಯಂತ ಸಹಕಾರ ಇರಲಿಲ್ಲವಂಥದ್ದು ಬಹಳ ಸ್ಪಷ್ಟ ಆಗುತ್ತೆ. ಮೈಸೂರು ಕ್ಷೇತ್ರದಲ್ಲಿರ್ಬೋದು ಅಥವಾ ರಾಜ್ಯ ಬಿಜೆಪಿ ನಾಯಕರ ವಲಯದಲ್ಲಿರ್ಬೋದು, ಯಾವುದೇ ರೀತಿಯಿಂದ ಸ್ಪಷ್ಟವಾದಂತಹ ಮತ್ತು ಒಂದು ನೇರವಾದಂತಹ ಸಹಕಾರ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ವಿಚಾರದಲ್ಲಿ ಇರಲಿಲ್ಲ. ಟಿವಿ9ಗೆ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ರಾಜ್ಯ ನಾಯಕರುಗಳ ಜೊತೆ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಏನು ಸಭೆಯನ್ನು ನಡೆಸಿತು, 2-3 ಸಭೆಗಳನ್ನು ನಡೆಸಿತು. ಆ ಸಭೆಯ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳಿಂದ ಪ್ರತಾಪ್ ಸಿಂಹ ಅವರ ಹೆಸರು ಅಂತ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗಲಿಲ್ಲ ಅನ್ನುವಂಥ ಒಂದು ವಿಚಾರ ಗೊತ್ತಾಗ್ತದೆ. ಯಾವ ರೀತಿ ಯದುವೀರ್ ಒಡೆಯವರ ಹೆಸರನ್ನ ರಾಜ್ಯ ನಾಯಕರುಗಳು ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನು ಮಾಡಿದ್ರು, ಅದೇ ಮಾದರಿಯಲ್ಲಿ ಅದಕ್ಕೆ ಸರಿಸಮಾನಾಗಿ ಪ್ರತಾಪ್ ಸಿಂಹ ಅವರಿಗೆ 3ನೇ ಬಾರಿಗೆ ಟಿಕೆಟ್ ಅನ್ನು ಕೊಡಬೇಕನ್ನುವಂಥ ವಿಚಾರ ಚರ್ಚೆ ಆಗಲಿಲ್ಲ ಅನ್ನುವಂಥ ಗೊತ್ತಾಗ್ತಿರುವಂಥ ಮಾಹಿತಿ. ಇದಕ್ಕೂ ಕೂಡ ಕಾರಣ ಒಂದಿದೆ ರಂಗನಾಥ್, ಏನಂದ್ರೆ ಪ್ರತಾಪ್ ಸಿಂಹ ಈ ವಿಚಾರವಾಗಿ ಅಂದ್ರೆ ತನಗೆ ಟಿಕೆಟ್ ಬೇಕು ಅನ್ನುವಂಥ ವಿಚಾರವಾಗಿ ರಾಜ್ಯ ನಾಯಕರುಗಳನ್ನ ಸಂಪರ್ಕ ಮಾಡಲೇ ಇಲ್ಲ ಅನ್ನುವಂಥದ್ದು ಮತ್ತೊಂದು ಗೊತ್ತಾಗ್ತಿರುವಂತಹ ವಿಚಾರ. ಯಾಕಂದ್ರೆ ಉಳಿದ ಬಹುತೇಕ ಎಲ್ಲಾ ಟಿಕೆಟ್ ಆಕಾಂಕ್ಷಿಗಳು ಈ ದೆಹಲಿಗೆ ಹೋಗಿದ್ದಂತ ರಾಜ್ಯ ನಾಯಕರುಗಳನ್ನ ಸಂಪರ್ಕ ಮಾಡಿದ್ರು, ನಮ್ಮ ಹೆಸರನ್ನ ವರಿಷ್ಠರ ಮುಂದೆ ಹೇಳಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ರು. ಅವರಿಗೆ ಮುಖತವಾಗಿ ಕೆಲವರು ಭೇಟಿಯಾಗಿ ಹೇಳಿದ್ರೆ, ಕೆಲವರು ಫೋನ್ ಮುಖಾಂತರ ಕೂಡ ಸಂಪರ್ಕವನ್ನು ಮಾಡಿ ಹೇಳಿದ್ರು. ಆದರೆ ಪ್ರತಾಪ್ ಸಿಂಹ ಈ 4 ನಾಯಕರುಗಳನ್ನ, ವಿಜೇಂದ್ರ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಅಶೋಕ್ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಈ 4 ನಾಯಕರ ಜೊತೆ ನನ್ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಲಿಲ್ಲ. ಹಾಗಾಗಿ ರಾಜ್ಯ ನಾಯಕರುಗಳು ಕೂಡ ಪ್ರತಾಪ್ ಸಿಂಹ ಅವರ ಹೆಸರಿನ ಬಗ್ಗೆ ದೊಡ್ಡ ಉತ್ಸಾಹವನ್ನು ದೆಹಲಿಯ ಮಟ್ಟದಲ್ಲಿ ತೋರಿಸಲಿಲ್ಲ ಅನ್ನುವಂಥದ್ದು ಸಿಗ್ತಿರುವಂತಹ ಮಾಹಿತಿ. ಹಾಗಾಗಿ ಅದು ಒಂದು ಕಾರಣ. ಆದ್ರೆ ಇನ್ನು ಸ್ಥಳೀಯ ಮಟ್ಟದಲ್ಲಿ ಇದ್ದಂತಹ ವಿರೋಧ, ಮೈಸೂರಿನಲ್ಲಿದ್ದಂತಹ ಶಾಸಕರುಗಳು ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತ ಶಾಸಕರುಗಳು ಯಾರ್ಯಾರಿದ್ದಾರೆ, ಪರಾಜಿತ ಅಭ್ಯರ್ಥಿಗಳು, ಅವರುಗಳಿಂದಲೂ ಕೂಡ ದೊಡ್ಡ ಮಟ್ಟದ ವಿರೋಧ ಇತ್ತು. ಅವರು ನಿನ್ನೆವರೆಗೂ ಕೂಡ ಎಲ್ಲೂ ಕೂಡ ಬಹಿರಂಗ ವಿರೋಧ ವ್ಯಕ್ತಪಡಿಸದಿದ್ರು ಕೂಡ ಆಂತರಿಕವಾಗಿ ಅವರ ವಿರೋಧ ಇತ್ತು ಅನ್ನೋದು ಕೂಡ ಅಷ್ಟೇ ಸತ್ಯ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕೆಲವರು ಅಳ್ತಾ ಇದ್ದಾರೆ, ಕೆಲವರು ನೋವನ್ನು ನುಂಗಿಕೊಂಡು ಸುಮ್ಮನಿದ್ದಾರೆ, ಇನ್ನು ಕೆಲವರು ನಾವು ಪ್ರತಿಭಟಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಅಪಸ್ವರದ ಮಾತುಗಳು ಕೇಳಿ ಬರ್ತಾ ಇದೆ. ಇದೆಲ್ಲವನ್ನು ಕೂಡ ಪಾರ್ಟಿ ಹೆಂಗೆ ನಿಭಾಯಿಸುತ್ತೆ?